ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಸರಳವಾಗಿದೆ, ಹಾಗೆ ಬಹಳ ಪವರ್ಫುಲ್ ಆಗಿದೆ. ಇದು ಶಕ್ತಿಯುತವಾಗಿದೆ ಅಂತ ಅನಿಸುತ್ತೆ ನನಗೆ. ಇದರಲ್ಲಿ ತತ್ವ ಕೂಡ ಬಹಳ ಆಳವಾಗಿ ಕುಳಿತುಕೊಂಡಿದೆ. ಅರ್ಥ ಮಾಡ್ಕೊಳ್ಳೋಣ ನಾವು ಈಗ. ಹಾರಿದರೆ ಅದು ಹಕ್ಕಿ, ಕಚ್ಚಿದರೆ ಅದು ಚೇಳು, ಜಿಗಿದರದು ಜಿಂಕೆ ಮರಿ, ನಲಿದರದು ನವಿಲು, ಕುಪ್ಪಳಿಸೆ ಅದು ಕಪ್ಪೆ, ಬೊಗಳಿದರೆ ಅದು ನಾಯಿ. ಸಹಜ ಈ ಪ್ರಾಣಿ ಗುಣ ಮುದ್ದುರಾಮ. ಇಲ್ಲಿ ಅಂಡರ್ಲೈನ್ ಮಾಡಬೇಕಿರೋದು ಏನು ಅಂತಂದರೆ, ಸಹಜ ಈ ಪ್ರಾಣಿ ಗುಣ ಮುದ್ದುರಾಮ. ನನ್ನ ಯುವ ಸ್ನೇಹಿತರೆ, ನಾವೆಲ್ಲರೂ ಬದುಕಿನಲ್ಲಿ ಅನೇಕ ಬಾರಿ ಎದುರುಗಿರುವ ಅಥವಾ ನಮ್ಮ ಎದುರು ನಿಂತಿರುವ ವ್ಯಕ್ತಿಗಳನ್ನು ಮತ್ತು ಪರಿಸ್ಥಿತಿಗಳನ್ನು ನಮ್ಮ ಅಪೇಕ್ಷೆಗೆ ತಕ್ಕಂತೆ ಇರಬೇಕು ಅಂತ ನಾವು ಹಠ ಮಾಡ್ತೀವಿ. ಆದರೆ ಕೆ ಸಿ ಶಿವಪ್ಪನವರು ಈ ಸರಳ ಮುಕ್ತಕದಲ್ಲಿ ನಮಗೆ ಪ್ರಕೃತಿಯ ಸ್ವಭಾವ ಮತ್ತು ಒಪ್ಪಿಕೊಳ್ಳುವಿಕೆ ಅಂತ ಏನು ಹೇಳ್ತೀವಲ್ಲ, ಆಕ್ಸೆಪ್ಟೆನ್ಸ್, ಅದರ ಪರಮ ಸತ್ಯನ ಬೋಧಿಸ್ತಾ ಇದ್ದಾರೆ, ಕೊಟ್ಟುಬಿಟ್ಟಿದ್ದಾರೆ ನಮಗೆ. ಅದನ್ನು ನಾವು ತಿಳ್ಕೋಬೇಕು ಅಷ್ಟೇ. ಹಾರಿದರೆ ಅದು ಹಕ್ಕಿ, ಕಚ್ಚಿದರೆ ಅದು ಚೇಳು, ಜಿಗಿದರದು ಜಿಂಕೆ ಮರಿ, ನಲಿದರದು ನವಿಲು. ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವುದು ಹಕ್ಕಿಯ ಸಹಜ ಸ್ವಭಾವ ಅಲ್ವಾ? ಹಾಗೆ ಚೇಳಿನ ಹತ್ತಿರ ಹೋದರೆ ಅದು ನಮ್ಮನ್ನು ಕುಟುಕುತ್ತೆ, ಕಚ್ಚುತ್ತೆ. ಅಥವಾ ಅದೇ ರೀತಿ ಜಿಂಕೆ ಮರಿ ನಿಲ್ಲದೆ ಜಿಗಿಯುತ್ತಾ ಇರುತ್ತೆ. ಅದು ಅವೆಲ್ಲ ಪ್ರಾಣಿಗಳ ಹುಟ್ಟುಗುಣ. ಮತ್ತೆ ಮಳೆ ಬಂದಾಗ ನವಿಲು ಗರಿ ಬಿಚ್ಚುತ್ತೆ, ಅದು ಕೂಡ ನಲಿಯುತ್ತೆ, ಅದು ನವಿಲಿನ ಹುಟ್ಟುಗುಣ. ಅಂದರೆ ಇಲ್ಲಿ ಎಲ್ಲ ಪ್ರಾಣಿಗಳ ಹುಟ್ಟುಗುಣಗಳನ್ನು ಬಹಳ ಸರಳವಾಗಿ ತಿಳಿಸುತ್ತಾ ಶಿವಪ್ಪನವರು ಏನು ಹೇಳ್ತಾರೆ ಅಂತಂದರೆ, ನೀರಿನ ದಂಡೆ ಮೇಲೆ ಕಪ್ಪೆ ಏನು ಮಾಡುತ್ತೆ, ಕುಪ್ಪಳಿಸುತ್ತೆ. ಹಾಗೆ ಅಪರಿಚಿತರನ್ನ ಈ ನಾಯಿಗಳು ನೋಡಿದಾಗ ಏನು ಮಾಡ್ತವೆ, ಬೊಗಳುತ್ತವೆ ಅಲ್ವಾ? ಇವೆಲ್ಲವೂ ಆಯಾ ಜೀವಿಗಳ ಸಹಜವಾದ ಪ್ರಕೃತಿದತ್ತ ಗುಣಗಳು, ಪ್ರಕೃತಿ ನೀಡಿದ ಗುಣಗಳು. ಇದನ್ನು ಯಾರು ಬದಲಿಸಕ್ಕೆ ಸಾಧ್ಯವಾಗುವುದಿಲ್ಲ, ಬದಲಿಸಬಾರದು ಕೂಡ. ಇದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಅದರ ಮೂಲ ಸ್ವಭಾವದೊಂದಿಗೆ ಒಪ್ಪಿಕೊಳ್ಳೋದಿದೆಯಲ್ಲ, ಅದು ಜಾಣ್ಮೆ, ಅದು ನಿಜವಾಗಲೂ ಕಲಿಯುವಂತಹ ಅರಿವು. ಇದನ್ನು ನಾವು ವಿಜ್ಞಾನ ದೃಷ್ಟಿಯಿಂದ ನೋಡೋಣ. ನಮಗೆ ಹಾಗೆ ನೋಡಿದಾಗ ಕಾಣಿಸೋದೇನಪ್ಪ ಅಂತಂದರೆ, ಈ ಎವಲ್ಯೂಷನರಿ ಬಯಾಲಜಿ ಅಂತ ಏನು ಹೇಳ್ತೀವಲ್ಲ, ನ್ಯಾಚುರಲ್ ಕಾನ್ಸ್ಟೆಂಟ್ಸ್, ಅದರಲ್ಲಿ DNA ಮತ್ತು ಎವಲ್ಯೂಷನರಿ ಅಡಾಪ್ಷನ್ಸ್ ಅಂತ ಬರುತ್ತೆ. ವಿಕಾಸದ ಪ್ರೋಗ್ರಾಮಿಂಗ್, ನಮ್ಮ ವಿಕಸನದ ಪ್ರೋಗ್ರಾಮಿಂಗ್ ಇರುವುದು DNA ಅಂತ ಹೇಳ್ತಾರೆ. ಅದು ಭೌತ ಹಾಗೂ ಜೀವಜ್ಞಾನದ ಪ್ರಕಾರ ಹಕ್ಕಿಯ ಹಾರಾಟ, ಚೇಳಿನ ವಿಶೇಷ ಜೈವಿಕ ರಚನೆ, ನಾಯಿಗಳ ಬೊಗಳುವಿಕೆ ಇದ್ಯಾವುದೋ ಆಕಸ್ಮಿಕ ಅಲ್ಲಪ್ಪ. ಕೋಟ್ಯಾಂತರ ವರ್ಷಗಳ ಜೀವ ವಿಕಾಸದ ಹಾದಿಯಲ್ಲಿ ಎವಲ್ಯೂಷನರಿ ಅಡಾಪ್ಷನ್ ಅಂತ ಏನು ಹೇಳ್ತೀವಲ್ಲ, ಅದ್ರ ಮೂಲಕ ಬರ್ತಾ ಹೋಗಿದೆ. ಆಯಾ ಜೀವಿಗಳು ತಮ್ಮ ಉಳಿವಿಗಾಗಿ ಮತ್ತು ಆಹಾರ ಸರಪಳಿಯನ್ನು ಸಮತೋಲನವಾಗಿ ಮಾಡಿಕೊಳ್ಳಲು ಅಥವಾ ತಮ್ಮ DNA ಮೈಗೂಡಿಸ್ಕೊಂಡು ಬಿಟ್ಟಿದ್ದಾವೆ. ಹಾರ್ಡ್ ಪ್ರೋಗ್ರಾಮಿಂಗ್ ಅಂತೀವಿ ಅಥವಾ ಹಾರ್ಡ್ ವೈರ್ಡ್ ಅಂತ ಹೇಳ್ತೀವಿ ನಾವು ಪ್ರೋಗ್ರಾಮಿಂಗ್ ಜಗತ್ತಿನಲ್ಲಿ. ಸೊ ಈ ಥರ ಹಾರ್ಡ್ ವೈರ್ಡ್ ಪ್ರೋಗ್ರಾಮಿಂಗ್ ಆಗಿರುವಂತಹ ಪ್ರಾಣಿಗಳ ಗುಣಗಳು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಜಾಣ್ಮೆ ಇದೆ. ಮತ್ತು ಆದ್ದರಿಂದಲೇ ನಾವು ಚೇಳು ಕಚ್ಚಬಾರ್ದು ಅಥವಾ ನಾಯಿ ಬೊಗಳಬಾರ್ದು ಅಂತ ನಿರೀಕ್ಷಣೆ ಮಾಡ್ತೀವಲ್ಲ, ಅದು ವಿಜ್ಞಾನದ ನಿಯಮಕ್ಕೆ ಉಲ್ಟಾ ಇರೋದು, ವಿಜ್ಞಾನದ ನಿಯಮಕ್ಕೆ ವಿರುದ್ಧವಾಗಿರುವುದು. ಈ ಕಾಸ್ಮಿಕ್ ಕಾನ್ಸ್ಟೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಬ್ರಹ್ಮಾಂಡದ ಸ್ಥಿರಾಂಕಗಳು, ಬ್ರಹ್ಮಾಂಡದ ದೃಷ್ಟಿಯಲ್ಲಿಯೂ ಕೂಡ ಅದೇ ರೀತಿ ಪ್ರತಿಯೊಂದು ಕಣಕ್ಕೂ ಒಂದು ಸಹಜವಾದ ಗುಣವಿದೆ. ಗುರುತ್ವಾಕರ್ಷಣೆಯು ವಸ್ತುಗಳನ್ನು ತನ್ನತ್ತ ಎಳಿತಾ ಇರ್ತದೆ. ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತೆ, ಹಾಗಾಗಿ ಪರಮಾಣುವಿನೊಳಗೆ ಎಲೆಕ್ಟ್ರಾನ್ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತದೆ. ಅದು ಪ್ರಕೃತಿಯ ಈ ಮೂಲಭೂತವಾದ ನಿಯಮ. ಇದೆಲ್ಲವನ್ನು ಬಿಟ್ಟುಬಿಟ್ಟು
ನಾವು ಬೇರೆ ಮಾಡಪ್ಪ ಅಂತ ಹೇಗೆ ಕೇಳಲಿಕ್ಕೆ ಸಾಧ್ಯ, ಅದನ್ನು ಈ ಮೂಲಕ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಇವತ್ತಿಗೂ ಕೂಡ ಈ ಪದ್ಯ ನಮ್ಮ ಇಂದಿನ ಪೀಳಿಗೆಗೆ ಅತ್ಯಂತ ಮುಖ್ಯವಾದ ಪಾಠ ಅಂತ ಅನಿಸುತ್ತೆ ನನಗೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ವಿಭಿನ್ನವಾದ ಗುಣ, ಸ್ವಭಾವ ಮತ್ತು ಹಿನ್ನೆಲೆಯನ್ನು ಹೊಂದಿರುತ್ತಾನೆ. ಯಾರು ಅದನ್ನು ಅರ್ಥಕತರೋ ಅವರೇ ಜಾಣರು. ಮತ್ತು ಕಟು ಸತ್ಯ ಏನಪ್ಪ ಅಂತಂದರೆ, ಯಾರೋ ಒಬ್ಬರು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳಿಲ್ಲ ಅಥವಾ ಇರಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಯಾರ ಸ್ವಭಾವ ಹೇಗೋ ಅವರನ್ನು ಹಾಗೆಯೇ ಒಪ್ಪಿಕೊಳ್ಳಬೇಕು. ಅಕ್ಸೆಪ್ಟೆನ್ಸ್. ಪ್ರಕೃತಿಯ ವೈವಿಧ್ಯತೆ ಏನಿದೆಯಲ್ಲ ಅದನ್ನು ಸಂಭ್ರಮಿಸಬೇಕು. ಅದು ಸಾಧ್ಯ ಯಾವಾಗ ಅಂತಂದರೆ ಈ ಒಪ್ಪಿಕೊಳ್ಳುವಿಕೆಯನ್ನು ಸರಿಹೊಂದಿಸಿಕೊಂಡಾಗ, ಅಕ್ಸೆಪ್ಟೆನ್ಸ್ನ ನಾವು ತಿಳ್ಕೊಂಡಾಗ. ನಾವು ನಮ್ಮ ಆಂತರಿಕ ಶಾಂತಿಗಾಗಿ ಈ ಸಹಜವಾದ ಗುಣ ಏನಿದೆಯಲ್ಲ, ಆ ಗುಣದ ನಿಯಮ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕಪ್ಪ. ಅದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ ಅದು.